ಕರಿಬಸಪ್ಪ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ನಂದು ಸ್ಟ್ರೆಂತ್ ಅಂದರೆ ನಾನು ಯಾವಾಗಲೂ ಜಿಮ್ ಮಾಡಿಕೊಂಡು ಇರಬೇಕು. ನನ್ನ ಕುಟುಂಬ ಚೆನ್ನಾಗಿದ್ರೆ ಮಾತ್ರ ನಾನು ಸ್ಟ್ರೆಂತ್ ಆಗಿರ್ತೀನಿ. ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್? ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ನಮ್ಮ ವೈಫು ಮದುವೆ ಆಗಿದೆ, ನಮ್ಮ ಪತ್ನಿಯವರೇ ಟರ್ನಿಂಗ್ ಪಾಯಿಂಟ್. ನಿಮ್ಮೂರು ದಾವಣಗೆರೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು? ನಮ್ಮ ದಾವಣಗೆರೆಯಲ್ಲಿ ಫೇವ್ರೆಟ್ ಜಾಗ ಗಾಂಧಿನಗರ. ಬಿಗ್ ಬಾಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ? ಬಿಗ್ ಬಾಸ್ ಅಂದ ತಕ್ಷಣ ನಾನು ನೆನಪಾಗೋದು ನಮ್ಮ ಸೂಪರ್ ಸ್ಟಾರ್ ಸುದೀಪ್ ಸರ್ ಅವರು. ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಸುದೀಪ್ ಸರ್. ನಿಮ್ಮ ಮೆಮೊರೇಬಲ್ ಬಾಡಿ ಬಿಲ್ಡಿಂಗ್ ಪರ್ಫಾರ್ಮೆನ್ಸ್ ಯಾವುದು? ನಂದು ಮೆಮೊರೇಬಲ್ ಬಾಡಿ ಬಿಲ್ಡಿಂಗ್ಸ್ ಅಂದರೆ ಪಾಕಿಸ್ತಾನದಲ್ಲಿ ಗೆದ್ದಿರೋದು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್. ಒಂದೊಮ್ಮೆ ನೀವು ಈ ಕ್ಷೇತ್ರದಲ್ಲಿ ಇರದೆ ಹೋಗಿದ್ದಿದ್ರೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ? ಕುಸ್ತಿ ಆಡ್ಬೋದು ಅಂತ ಅಂದ್ಕೊಳ್ತೀನಿ, ರೆಸ್ಲಿಂಗ್. ನಿಮ್ಮ ಬಗ್ಗೆ ನಿಮಗೆ ಇಷ್ಟ ಆಗದೇ ಇರೋ ಗುಣ ಅಂತ ಇದ್ದರೆ? ನನ್ನ ಬಗ್ಗೆ ನನಗೆ ಅಂದರೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ವರ್ಕೌಟ್ ಮಾಡ್ದೇ ಹೊಟ್ಟೆ ಬಂದುಬಿಟ್ರೆ ನನಗೆ ಬೇಜಾರಾಗೋಗ್ಬಿಡುತ್ತೆ. ನೀವು ಒಳ್ಳೆ ಗಾಯಕ ಕೂಡ. ನೀವು ನಿಮ್ಮನ್ನು ಇಷ್ಟಪಡೋರಿಗೆ ಒಂದು ಸಾಲು ಹಾಡೋದಾದರೆ? ಅದೇ ತುಂಬ ಜಾಸ್ತಿನೇ ಆಗುತ್ತೆ, ಯಾಕೆಂದರೆ ದೊಡ್ಡ ಸಾಂಗ್ಗಳು. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನೀವೆಲ್ಲ ಕೇಳಿರ್ತೀರ, ಬಬ್ರುವಾನ ಚಿತ್ರದ್ದು. ಅದು ಟೈಮ್ ಇಷ್ಟೊಂದು ಮಾತೆಲ್ಲ ಕೇಳಿದಿರ, ಏನು ಬೋರ್ ಅನಿಸುತ್ತೆ ಏನೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತೀನಿ. ಹೊರ್ಗರಿದು ಉಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನು ಬೆಗೆ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಹೂಡುಗಂಡಿವ ಎತ್ತು ಆ ಪರಮೇಶ್ವರ ಕೊಟ್ಟ ಆ ಪದಪದಾಸ್ತ್ರ. ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಅವರಿವರನ್ನು ಕೊಂದೆ ಎಂಬ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಚ್ಚ ಯಂತ್ರಗಳನ್ನು ಭೇದಿಸಿ ವಿಜಯಗಣದಲ್ಲಿ ರಣರಂಗನಾಡಿದ ವೀರ ಅರ್ಜುನನ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ವರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು ಸರ್. ಹಂಗಂದ್ರೆ ನಂಗೆ ಅನ್ಸದೆ ನೀವು ಎಷ್ಟು ಸರ್ತಿ ನೋಡಿರ್ಬೇಡ ಇದನ್ನ. ಹಾಗಿದ್ರೆ ಇಲ್ಲ, ಭಾಳ ಸರಿ ನೋಡಿದ್ದೀನಿ. ಇದು 9 ನಿಮಿಷ ಅನಿಸುತ್ತೆ ಡೈಲಾಗ್. ಇದು 9 ನಿಮಿಷ ಇರುತ್ತೆ ಫುಲ್ಲು ಡೈಲಾಗ್ ಮತ್ತು ಸಾಂಗ್. ಇದು ಕೂಡ ನಾನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋದು ಕೂಡ ಇದನ್ನೆಲ್ಲ ನಾನು ಎಲ್ಲರ ಮುಂದೂ ಮಾಡಿದ್ದೀನಿ. ಇಷ್ಟೇ ಎಲ್ಲ ಸಾಕಷ್ಟು ಏಕಪಾತ್ರ ಅಭಿನಯಗಳಿರ್ಬೋದು, ಸಾಕಷ್ಟು ಮಾಡಿದ್ದೀನಿ. ಇದು ಸೂಪರ್ ಸರ್. ಮುಂಚೆಯಿಂದ ನಾನು ಕೂತ್ಕೊಂಡಿದ್ದೀನಿ. ಒಂದು ಪ್ರಶ್ನೆ, ಬದುಕು ನಿಮಗೆ ಕಲಿಸಿರೋ ಪಾಠ? ನನಗೆ ಜೀವನ ಅಂದರೆ ಏನಂತ ಕಲಿಸಿದೆ. ಬದುಕು ಅಂದರೆ ಜೀವನದಲ್ಲಿ ಯಾರು ನಂಬಬೇಕು, ಯಾರು ನಂಬಾರ್ದು, ನಾವು ಹೆಂಗಿರಬೇಕು, ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಎಷ್ಟು ಮುಖ್ಯ ಅನ್ನೋದು ಕಲಿಸಿದೆ.